ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಬ್ಯಾಂಗ್ಳೂರು ಟು ಊಟಿ ಸೋಲೋ ಬೈಕ್ ಟ್ರಿಪ್ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಫಸ್ಟ್ ಸೋಲೋ ಟ್ರಿಪ್ಪು. ಸೊ ಬ್ಯಾಂಗ್ಳೂರು ಟು ಊಟಿ ಅರೌಂಡ್ 270 ಕಿಲೋಮೀಟರ್ಸ್ ಇದೆ. ಸೊ ಟೈಮ್ ಬಂದುಬಿಟ್ಟು 5:30 ಆಗಿತ್ತು ನನ್ನ ಮನೆಯಿಂದ ಹೊರಟಾಗ. ಸೊ 260 ಕಿಲೋಮೀಟರ್ಸ್ಗೆ ಮ್ಯಾಪ್ಸಲ್ಲಿ ಅರೌಂಡ್ 6.5 hours ತೋರಿಸ್ತಾ ಇದೆ. ಬ್ಯಾಂಗ್ಳೂರು ಟು ಊಟಿಗೆ ಹೋಗೋಕ್ಕೆ ಆ್ಯಕ್ಚುಲಿ 2 ರೋಡ್ ಇದೆ. ಒಂದು ಬಂದ್ಬಿಟ್ಟು ಕೊಯಂಬತ್ತೂರು ಹೈವೇ, ಅಲ್ಲಿಂದ ಹೋಗ್ಬಿಟ್ಟು ಕೊಯಂಬತ್ತೂರು ಟಚ್ ಆಗಿ ಅಲ್ಲಿಂದ ಊಟಿಗೆ ಹೋಗಬೇಕು. ಸೊ ಆ ರೂಟಲ್ಲಿ ಅರೌಂಡ್ 360 ಕಿಲೋಮೀಟರ್ಸ್ ಇದೆ. ಸೊ ಇನ್ನೊಂದು ರೂಟ್ ಬಂದು ಇದು ನಾನು ಚೂಸ್ ಮಾಡಿರೋ ರೂಟು. ಇದರಲ್ಲಿ ನಾವು ಕನಕಪುರ, ಚಾಮರಾಜನಗರ, ಗೂಡ್ಲುಪೇಟೆ, ಆಮೇಲೆ ಗೂಡಲೂರು. ಸೊ ಇದರಲ್ಲಿ ನಮಗೆ ಸೆಂಟ್ರಲ್ಲಿ ಟೈಗರ್ ರಿಸರ್ವಾಯರ್ ಸಿಗುತ್ತೆ, ಮುದುಮಲೈ ಮತ್ತು ಬಂಡೀಪುರ ಎರಡೂ ಸಿಗುತ್ತೆ. ಸೊ ಈ ರೂಟು ತುಂಬ ಸಿನಿಕ್ಕಾಗಿ ಜಾಸ್ತಿ ಆ್ಯನಿಮಲ್ಸ್ ಎಲ್ಲ ಸೈಟ್ ಸೀಯಿಂಗ್ ಇರುತ್ತೆ ಅಂತ ಈ ರೂಟ್ ಚೂಸ್ ಮಾಡಿದ್ದೀನಿ ನಾನು. ಸೊ ಈ ರೂಟಲ್ಲಿ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಈ ರೂಟ್ ಹೆಂಗಿರುತ್ತೆ ಏನಿರುತ್ತೆ ಎಲ್ಲ ನಾನು ನಿಮಗೆ ಒಂದು ರಿವ್ಯೂ ಕೊಡ್ತೀನಿ. ಸೊ ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ಚಾಮರಾಜನಗರವರೆಗೂ ನ್ಯಾಷನಲ್ ಹೈವೇಸೇ ಇದೆ ಕಂಪ್ಲೀಟಾಗಿ. ಅಲ್ಲಿಂದ ಸ್ವಲ್ಪ ಗೂಡ್ಲುಪೇಟೆವರೆಗೂ ಆ್ಯಾವ್ರೇಜ್ ಆಗಿದೆ ರೋಡು, ಮತ್ತು ಅಲ್ಲಿಂದ ಊಟಿವರೆಗೂ ತುಂಬಾ ಚೆನ್ನಾಗಿದೆ ರೋಡು. ಸೊ ಏನು ಪ್ರಾಬ್ಲಮ್ ಇರಲಿಲ್ಲ. ಸೊ ನಾನು ಬ್ರೇಕ್ಫಾಸ್ಟು ಕಾಫಿನ ಏನು ಬ್ರೇಕ್ ತೊಗೊಂಡಿರಲಿಲ್ಲ. ಸೊ ಆನ್ ದ ವೇ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಕಾಫಿ ಬ್ರೇಕ್ಫಾಸ್ಟ್ ಎರಡನ್ನೂ ಮಾಡಿಕೊಂಡು ಕಂಟಿನ್ಯೂ ಮಾಡೋಣ. ಸೊ ಬನ್ನಿ, ಸಿಗ್ತೀನಿ ಮುಂದೆ. ಬಂಡೀಪುರದಲ್ಲಿ ಆಲ್ಮೋಸ್ಟ್ ನಾನು ರೀಚ್ ಆದಾಗ ಹನಿ ಮಳೆ ಬರೋಕ್ಕೆ ಶುರುವಾಗಿತ್ತು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ನನ್ನೊಂದು ಗ್ರೂಪ್ ಆಫ್ ಡೇರ್ಸು ಸಖತ್ತಾಗಿತ್ತು ನೋಡೋಕ್ಕೆ. ಆಲ್ಮೋಸ್ಟ್ ಒಂದು 200+ ಒಂದೇ ಕಡೆ ಇತ್ತು. ಇಲ್ಲಿ ಈ ಕಡೆ ಲೆಫ್ಟಲ್ಲಿ ಮತ್ತು ರೈಟ್ ಸೈಡ್ ಕೂಡ ಫುಲ್ಲು ಡೀರ್ಸೇ ಇತ್ತು. ಅಷ್ಟೇ, ಇದು ಬಿಟ್ಟರೆ ನನಗೆ ಮತ್ತು ಇನ್ಯಾವ ಅನಿಮಲ್ಸ್ ಕೂಡ ಕಾಣಿಸಿಲ್ಲ. ಅನಿಮಲ್ಸ್ ಕಾಣಿಸಿಲ್ಲ ಅಂದರೆ ಏನು, ಬಟ್ ಬಂಡೀಪುರ ಆದಮೇಲೆ ರೂಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಫಾರೆಸ್ಟ್ ಏರಿಯಾ, ಆಮೇಲೆ ಫಾರೆಸ್ಟ್ ಏರಿಯಾ ಆದಮೇಲೆ ಕೂಡ ನಮಗೆ ಫುಲ್ ನೇಚರು. ಸೊ ನಿಮಗೆ ಈ ಥರ ವೆದರಲ್ಲಿ ಬೈಕ್ ಡ್ರೈವ್ ಮಾಡೋಕ್ಕೆ ತುಂಬಾ ಖುಷಿಯಾಗುತ್ತೆ ಆ್ಯಕ್ಚುಲಿ. ಸೊ ನಾನು ಒಂದು ಮಾತಲ್ಲಿ ಹೇಳಬೇಕಂದ್ರೆ ನಾವು ಈ ರೂಟ್ ಚೂಸ್ ಮಾಡಿದ್ದಕ್ಕೂ ವರ್ತಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಆಫ್ಟರ್ ಎ ಲಾಂಗ್ ಜರ್ನಿ ನಾನು ಫೈನಲಿ ಊಟಿ ರೀಚ್ ಆಗಿದೆ. ಅರೌಂಡ್ 11:30 ಆಗಿತ್ತು. ಸೊ ರೂಮ್ಗೆ ಹೋಗೋಷ್ಟರೊಳಗಡೆ 11:45 ಆಗಿತ್ತು. ಅಲ್ಲಿಂದ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಲಂಚ್ ಮುಗಿಸ್ಕೊಂಡು ಆಮೇಲೆ ನಾನು ಫಸ್ಟ್ ಪ್ಲೇಸ್ ಹೋಗಿದ್ದೆ ಬೊಟಾನಿಕಲ್ ಗಾರ್ಡನ್ನು. ಸೊ ಇಲ್ಲಿ ಎಂಟ್ರೆನ್ಸ್ ಫೀಸ್ ಬಂದುಬಿಟ್ಟು ಅರೌಂಡ್ 100 ರುಪೀಸ್ ಇರುತ್ತೆ ಪರ್ ಪರ್ಸನ್ನು. ಸೊ ನೋಡ್ತಾ ಇದ್ದೀರಾ, ಇದೇ ಎಂಟ್ರೆನ್ಸು ಬೊಟಾನಿಕಲ್ ಗಾರ್ಡನಲ್ಲಿ. ಸೊ ಇಲ್ಲಿ ಏನು ಜಾಸ್ತಿ ತುಂಬ ನೋಡೋಕ್ಕೇನಿರಲಿಲ್ಲ, ಬಟ್ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಊಟಿಯಲ್ಲಿ ಜಾಸ್ತಿ ಮಳೆನೂ ಇರಲಿಲ್ಲ. ಸೊ ಇಲ್ಲಿಂದ ನಾನು ಅಲ್ಲಿ ಬೊಟಾನಿಕಲ್ ಗಾರ್ಡನಲ್ಲಿ ಹೋಗಿದ್ದೆ. ಗ್ಲಾಸ್ ಹೌಸ್ ಒಳಗಡೆ ತುಂಬ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಲೈಕ್ ರೋಸಸ್ ಆ ಥರ ಎಲ್ಲ ಇತ್ತು. ಸೊ ಅದನ್ನು ವೀಡಿಯೋ ಹಾಕಿದ್ದೀನಿ, ನೋಡ್ಬೋದು ನೀವು. ಅಲ್ಲಿಂದ ಹಂಗೆ ಮುಂದೆ ಕಂಟಿನ್ಯೂ ಆಗಿ ಬರ್ತಾಯಿದ್ರೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಒಂದು ಫಾಸಿಲ್ ಟ್ರೀ ಟ್ರಂಕು. ಇದು ತುಂಬ ಹಳೆಯದನ್ನು ಹಂಗೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಇದು ಒಂದು ಚಿಕ್ಕ ಪೀಸ್ ಅಷ್ಟೇ. ಸೊ ಇದನ್ನು ನೋಡಿಕೊಂಡು ಹಂಗೆ ಸ್ವಲ್ಪ ರೌಂಡ್ ಹಾಕಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟ್ ನಾನು ಹೊರಟಿದ್ದ ಜಾಗಕ್ಕೆ ಊಟಿ ಬೋಟ್ ಹೌಸ್. ಸೊ ಇಲ್ಲಿ ಎಂಟ್ರೆನ್ಸ್ ಫೀಸ್ ಬಂದುಬಿಟ್ಟು 20 ರುಪೀಸ್ ಇರುತ್ತೆ. ಸೊ ಇಲ್ಲಿ ಎಂಟ್ರೆನ್ಸ್ ಫೀಸು ಮತ್ತು ಪಾರ್ಕಿಂಗ್ ಚಾರ್ಜಸ್ಸು ಬೇರೆ ಬೇರೆ ಇರುತ್ತೆ. ಸೊ ಇಲ್ಲಿ ಎಂಟ್ರೆನ್ಸ್ ಫೀಸ್ ಪರ್ ಪರ್ಸನ್ 20 ರುಪೀಸು. ಆಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಒಳಗಡೆ ಹೋದ್ಮೇಲೆ ನೀವು ಬೋಟ್ ರೈಡೆಲ್ಲ ಮಾಡಬೇಕು. ಆಮೇಲೆ ಪೆಡಲ್ ಬೋಟು, ಅಲ್ಲಿ ವೆರೈಟೀಸ್ ಆಫ್ ಬೋಟ್ಸ್ ಇದೆ, ಮೋಟ್ರ್ ಬೋಟ್ ಆ ಥರ ಎಲ್ಲ. ಸೊ ಅದೆಲ್ಲ ನೀವು ಮಾಡಬೇಕಂದ್ರೆ ಮತ್ತೆ ಎಕ್ಸ್ಟ್ರಾ ಫೀಸ್ ಪರ್ ಪರ್ಸನ್ನು ಆ ಥರ ತೊಗೋಬೇಕು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಲಿಸ್ಟ್ ಹಾಕಿದ್ದೀನಿ. ಅರೌಂಡ್ 6 ಸೀಟರ್ ಮೋಟರ್ ಬೋಟ್ 20 ಮಿನಿಟ್ಸ್ ರೈಡಿಗೆಲ್ಲ ಡಿಫ್ರೆಂಟ್ ಎಷ್ಟೆಷ್ಟು ಕಾಸ್ಟ್ ಇದೆ ಅದೆಲ್ಲ ಲಿಸ್ಟಲ್ಲಿ ನೀವು ನೋಡ್ಬೋದು. ಸೊ ನೆಕ್ಸ್ಟು ಅಲ್ಲಿಂದ ನಾನು ಸೋಲೋ ಇದ್ದರಿಂದ ಸ್ವಲ್ಪ ವೆಯ್ಟ್ ಮಾಡಿ ಫ್ಯಾಮಿಲಿ ಯಾರೋ ಬಂದರು, ಅವ್ರ ಜೊತೆ ನಾನು ಮೋಟರ್ ಬೋಟ್ ಚೂಸ್ ಮಾಡಿ ನಾವು ಅಲ್ಲಿಂದ ಒಂದು ಮೋಟರ್ ಬೋಟ್ ರೈಡ್ ಹೋಗಿದ್ದೆ. ಸೊ ಆ ವಿಡಿಯೋ ಹಾಕಿದ್ದೀನಿ, ನೋಡ್ಬೋದು ನೀವು.
ಊಟಿ ಬೋಟ್ ಹೌಸಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಹೋಗಿದ್ದ ಪ್ಲೇಸ್ ಬಂದುಬಿಟ್ಟು ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಅಂತ. ಊಟಿ ಬೋಟ್ ಹೌಸಿಂದ ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲೇ ಇದೆ ಇದು ಕೂಡ. ಸೊ ಇಲ್ಲಿ ಪರ್ ಪರ್ಸನ್ ಎಂಟ್ರಿ ಟಿಕೆಟ್ ಬಂದುಬಿಟ್ಟು 100 ರುಪೀಸು. ಸೊ ನೋಡ್ತಾ ಇದ್ದೀರಾ ನೀವು. ಈ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಊಟಿಗೆ ಹೋದವ್ರಿಗೆ ಈ ಪ್ಲೇಸ್ನ ನಾನು 100% ರೆಕಮೆಂಡ್ ಮಾಡ್ತೀನಿ. ಸೊ ಇಲ್ಲಿ ನಾನು ವಾಕ್ ಮಾಡುವಾಗ ಆಲ್ಮೋಸ್ಟ್ ಮಳೆ ಕೂಡ ಬರ್ತಾಯಿತ್ತು. ಸೊ ವೆದರ್ ತುಂಬ ಚೆನ್ನಾಗಿರೋದ್ರಿಂದ ನೀವು ನೋಡ್ತಾ ಇದ್ದೀರಾ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಪ್ಲೇಸ್ ಅಂತ. ನೋಡ್ತಾ ಇದ್ದೀರಾ, ನಾನು ಬ್ರಿಡ್ಜ್ ಮೇಲೆ ಹತ್ತೋ ಅಷ್ಟರೊಳಗಡೆ ಫುಲ್ಲು ಮಳೆ ಬರ್ತಾಯಿತ್ತು. ಸೊ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಂಗೆ ನಾನು ಬ್ರಿಡ್ಜ್ ಮೇಲೆ ವಾಕ್ ಮಾಡಿಕೊಂಡು ಹೋಗಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ವೆದರ್ ಎಂಜಾಯ್ ಮಾಡ್ತಾ ನೆಕ್ಸ್ಟು ನಾನು ರೂಮಿಗೆ ಹೋಗ್ಬಿಟ್ಟು ಇವತ್ತಿನ ಡೇ 1 ನಾನು ಇಲ್ಲಿಗೆ ಎಂಡ್ ಮಾಡಿದೆ. See you guys in the next vlog. Take care.